ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದನ್ನ ಲಾಗ್ನ ಶುರು ಮಾಡೋಣ. ತುಂಬ ದಿನ ಆದಮೇಲೆ ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಖಂಡಿತವಾಗ್ಲೂ ನೀವು ಸಹ ಪೂರ್ತಿ ಲಾಗ್ನ ನೋಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇದು ನಾವು ಒಂದು ಸಣ್ಣದಾಗಿ ಟ್ರಿಪ್ ಅನ್ನೋದಕ್ಕಿಂತ ಒಂದು ದೇವರ ದರ್ಶನಕ್ಕೆ ಹೊರಟಂತಹ ಟೈಮ್ ಅಂತಲೇ ಹೇಳ್ಬೋದು. ಸೊ ನೋಡಿ, ನಾನು ಟೈಮ್ ಇಲ್ಲದೆ ಕಾರಲ್ಲಿ ನೆಲ್ ಪಾಲಿಷ್ ಆಗುತ್ತಾ ಇದ್ದೀನಿ. ಸೊ ಅದನ್ನು ನಮ್ಮ ಉಲ್ಲಾಸ್ ಕ್ಯಾಪ್ಚರ್ ಮಾಡಿದ್ದ. ಅಕ್ಕ ಏನೇನು ತಿಂಡಿ ತಂದಿದ್ರು ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು, ಮಕ್ಕಳಿದ್ರಲ್ವಾ. ಸೊ ಎಲ್ರಿಗೂ ಸಹ ಕೊಡ್ತಾಯಿದ್ರು. ನಾನು ತಂಟನೇ ಬೇಡ ಅಂತ ಹೇಳ್ಬಿಟ್ಟು ಕೈಗೆ ಅಂದರೆ ಬೆರಳಿಗೆ ನೇಲ್ಸ್ಗೆ ನೇಲ್ ಪಾಲಿಷ್ನ ಹಾಕೋತಾ ಇದ್ದೆ. ಆ್ಯಂಡ್ ಇದು ನನ್ನ ಫೇವ್ರೇಟ್ ಡೈರಿ ಮಿಲ್ಕ್ ಸಿಲ್ಕ್. ಸೊ ತುಂಬಾ ಖುಷಿಯಾಗಿದ್ದು. ಇನ್ನು ಚೀಕು ಜೆಮ್ಸು ಸೊ ಎಲ್ಲ ಚಾಕ್ಲೇಟ್ ತಿಂದ್ಕೊಂಡು ನಮ್ಮ ಒಂದು ಜರ್ನಿನ ಶುರು ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಎಲ್ಲ ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು, ಸೊ ಆಲ್ಮೋಸ್ಟ್ ಇದು ನಾವು ಮನೇಲೇ ಟಿಫನ್ ಮಾಡಿ ಬಿಟ್ಟಿದ್ವಿ. ಸೊ ಇದು ನಾವು ಬಿಟ್ಟಿರೋದು ಅರೌಂಡ್ ಒಂದು 11:30 ಆಗಿತ್ತು ಅಂತ ಅನಿಸುತ್ತೆ. ಮಾರ್ನಿಂಗ್ 11:30. ನಮ್ದು ಆ್ಯಕ್ಚುಲಿ ಏನೇನೋ ಪ್ಲ್ಯಾನ್ ಇತ್ತು. ಆ ಪ್ಲ್ಯಾನೆಲ್ಲ ಹೋಗಿ ಏನೇನೋ ಆಯಿತು. ಅದೇನಾಯಿತು ಅನ್ನೋದನ್ನು ಮುಂದೆ ನಾನು ವೀಡಿಯೋದಲ್ಲಿ ತಿಳಿಸ್ತೀನಿ. ಇದು ಯಾಕೆ ಚೀಕುಗೆ ಝೂಮ್ ಮಾಡಿ ಹಿಡಿದಿದ್ದು ಅಂದರೆ, ಅವನು ಒಂದೊಂದು ಸಾಂಗು ರಿಯಾಕ್ಷನ್ ಕೊಡ್ತಾ ಇದ್ದ. ಹಾಗೆ ಅವನು ಒಂದೊಂದು ಆ್ಯಕ್ಟಿಂಗು, ನಿದ್ದೆ ಮಾಡಿರೋ ಥರ ಡ್ರಾಮಾ. ಇಲ್ಲಿ ಉಲ್ಲಾಸ ಸುಮ್ಮನೆ ಕೆಳಗಡೆ ಕೂತ್ಕೊಂಡು ಆರಾಮಾಗಿ ಬಾ ಅಂತ ಹೇಳಿ ಮಸ್ಕರ ಮಾಡ್ತಾಯಿದ್ವಿ. ಸೊ ಅದನ್ನು ಸಹ ಚೀಕು ಅದನ್ನು ಎಂಜಾಯ್ ಮಾಡ್ತಾಯಿದ್ದ. ಸೊ ನೋಡು, ಅಣ್ಣ ಕೆಳಗೆ ಕೂತಿದ್ದಾನೆ, ನಾನು ಅಮ್ಮಮ್ಮ ಮೇಲೆ ಕೂತಿದ್ದೀನಿ ಅಂತ ಹೇಳಿ ಆಡ್ಕೊತಾ ಇದ್ದ. ಸೊ ಹಾಗೆ ಫನ್ನಿಯಾಗಿ ಮಾತಾಡಿಕೊಂಡು ಹೋದ್ವಿ. ಸೊ ಹೋಗ್ತಾ 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 ಸಮಯ ಆಗಿದ್ದೇ ಗೊತ್ತಾಗಿಲ್ಲ. ನಾವು ಹೊರಟಿರೋದು ಎಲ್ಲಪ್ಪ ಅಂತ ಹೇಳಿದ್ರೆ ನಂಜನಗೂಡು ದೇವಸ್ಥಾನಕ್ಕೆ. ಸೊ ಇದು ನಾವು ಅಂದರೆ ಹೇಳಿದ್ನಲ್ಲ, ಶನಿವಾರ ನಾವಲ್ಲಿ ಹೋಗಿ ಹಾಲ್ಟ್ ಇರೋಣ, ಅಲ್ಲೇ ನಾವು ಇದ್ದು ಬೆಳಗ್ಗೆ ಎದ್ದು ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು. ಅದಕ್ಕೋಸ್ಕರನೇ ಸ್ವಲ್ಪ ಲೇಟಾಗಿಬಿಟ್ಟಿದ್ದು. ನಾವು 11:30 ನಾವು ಮನೆ ಬಿಡೋ ಅಷ್ಟರಲ್ಲಿ. ಸೊ ಅಲ್ಲಿಗೆ ಆಲ್ಮೋಸ್ಟ್ ಬೇಗನೆ ಹೊರಟು ಹೋದ್ವಿ ಅಂತಲೇ ಹೇಳ್ಬೋದು. ಬೇಗನೆ ದರ್ಶನ ಆಯಿತು. ಯಾವುದೇ ರೀತಿಯಾದಂಥ ರಶ್ ಇರಲಿಲ್ಲ. ಯಾಕಂದರೆ ನಾವು ಶನಿವಾರ ಹೋಗಿದ್ದರಿಂದ ಅಷ್ಟೇನೂ ರಶ್ ಇರಲಿಲ್ಲ. ಭಾನುವಾರ ಸೋಮವಾರ ಆಗಿದ್ದರೆ ರಶ್ ಇರ್ತಿತ್ತೇನೋ, ಬಟ್ ನಾವು ಹೋಗಿದ್ದ ಸಮಯದಲ್ಲಿ ಅಷ್ಟೇನು ರಶ್ ಇರಲಿಲ್ಲ. ಸೊ ನೋಡಿ, ಚೀಕು ಮತ್ತು ನಮ್ಮ ಅಕ್ಕ ಪ್ರತಿಯೊಂದು ಹಾಡಿಗೂ ಅವನು ಡ್ಯಾನ್ಸ್ ಮಾಡ್ತಿದ್ರೆ, ಈ ಕಡೆಯಿಂದ ನಾವು ಎಲ್ಲನೂ ಸಹ ಎಂಜಾಯ್ ಮಾಡ್ತಾಯಿದ್ವಿ. ಈ ಕಡೆ ಉಲ್ಲಾಸಿ ನೋಡಿ ಸುಮ್ಮನೆ ನೋಡಿ, ಲಾಸ್ಟ್ ಕೆಳಗೆ ಕೂತಿದ್ಯಾ ಚೀಕು, ಎಂಜಾಯ್ ಮಾಡ್ತಿದ್ದಾನೆ ಅಂತಿದ್ವಿ. ಸೊ ಹೀಗೆ ಮಾತಾಡಿಕೊಂಡು ಜರ್ನಿನ ಶುರು ಮಾಡಿದ್ವಿ. ಮಾಡ್ತಾ 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 ಊಟದ ಸಮಯ ಹಾಗೆ ಹೋಯಿತು. ಸೊ ಊಟ ಮಾಡಬೇಕು ಅಂತ ಹೇಳಿ ಒಂದು ಕಡೆ ನಿಲ್ಲಿಸಿದ್ವಿ. ಆ ಮಧ್ಯಾಹ್ನದ ಊಟ ಅಂತಲೇ ಹೇಳ್ಬೋದು. ಆ ಮಧ್ಯಾಹ್ನದ ಊಟನ ನಾವು ಈಗ ತಿನ್ನಬೇಕು ಅಂತ ಹೇಳಿ ಸರ್ಚ್ ಮಾಡ್ತಿದ್ವಿ. ಗೊತ್ತೇ ಇದೆಯಲ್ಲ, ಮೈಸೂರು ರೋಡಲ್ಲಿ ಹೈವೇ ಮೇಲೆ ಹೊರಟೋದ್ರೆ ಯಾವುದೇ ರೀತಿಯಾದಂತಹ ಹೋಟ್ಲುಗಳು ಅಷ್ಟು ಕನ್ವಿನ್ಸ್ ಆಗಿ ಸಿಗಲ್ಲ. ಸೊ ಸರಿ ಅಂತ ಹೇಳಿ ಯಾವುದೋ ಒಂದು ಹೋಟ್ಲು ನಂಜನಗೂಡು ರೋಡಲ್ಲೇ ಸಿಕ್ತು ಅಂತ ಹೇಳಿ ನಾವು ಸಹ ಕೂತ್ಕೊಂಡ್ವಿ. ಬಟ್ ಹೇಳ್ತಾ ಇದ್ದೀನಲ್ಲ, ತುಂಬಾ ವರ್ಸ್ಟಾಗಿತ್ತು ಫುಡ್ಡು ಅಂತಲೇ ಹೇಳ್ಬೋದು. ಊಟಕ್ಕೆ ಆ ರೀತಿ ಹೇಳಬಾರ್ದು, ಬಟ್ ನಾವು ಕೊಟ್ಟಿರುವಂಥ ಪ್ರೈಸು ಸಹ ಹೈ. ಹಾಗೆ ಅಲ್ಲಿದ್ದಂತಹ ಊಟನೂ ಸಹ ತುಂಬಾ ಏನಂತಾರೆ, ತಿನ್ನೋಕ್ಕೆ ಆಗಿಲ್ಲ ಆ ರೀತಿ ಇತ್ತು. ಇದು ಫ್ರೈಡ್ ರೈಸ್ ಅಂತಾರ ನೋಡಿ, ವಿಡಿಯೋಲಿ ನಿಮಗೆ ನೋಡಿದ್ರೇ ಗೊತ್ತಾಗ್ತಿದೆ ಅದೆಷ್ಟು ಮುದ್ದೆ. ನಾನು ಬಂದಿದ ತಕ್ಷಣ ಅದನ್ನು ಸ್ಮೆಲ್ ಮಾಡಿದೆ, ಚೆನ್ನಾಗಿದೆಯೋ ಇಲ್ವೋ ಅಂತ. ಮಾಮೂಲಿ ದೋಸೆ ಕೊಟ್ಬಿಟ್ಟು ಮಸಾಲೆ ದೋಸೆ ಅಂದರು. ಈ ಗೋಬಿ ಮಂಚೂರಿ ಅಂತೂ ಕಹಿ ಅಂದರೆ ಕಹಿ, ಅಷ್ಟು ಏನಂದರೆ ಚೆನ್ನಾಗಿ ಇರಲಿಲ್ಲ ಅಂತಲೇ ಹೇಳ್ಬೋದು ಫುಡ್ಡು. ನಾವು ಕೊಟ್ಟಿರುವಂತಹ ದುಡ್ಡಿಗೆ ಒಂದು ಮಟ್ಟಿಗೆ ಚೆನ್ನಾಗಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಹೊರತು ಚೆನ್ನಾಗಿರಬೇಕು ಅಂತ ಡಿಮ್ಯಾಂಡ್ ಮಾಡಲ್ಲ, ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟೇ. ಅದಕ್ಕೆ ಹೇಳೋದು, ಎಲ್ಲೋದ್ರೂ ನಮ್ಮೂರು ನಮಗೆ ಮೇಲು ಅಂತ. ಯಾಕೋ ತುಂಬಾ ಏನಂದರೆ ಫಸ್ಟ್ ಟೈಮ್ ಅನಿಸುತ್ತೆ. ಆ ಕಡೆ ಮಂತ್ರಾಲಯ ಕಡೆ ಹೋದಾಗಲೂ ಎಷ್ಟೋ ಚೆನ್ನಾಗಿತ್ತು ಊಟ. ಮಾದೇಶ್ವರ ಬೆಟ್ಟಕ್ಕೆ ಹೋದಾಗಲೂ ಸಹ ಅಲ್ಲೂ ಇಷ್ಟು ಏನಂತಾರೆ ಕಡಿಮೆ ಗುಣಮಟ್ಟ ಅಥವಾ ಕಡಿಮೆ ಟೇಸ್ಟ್ ಎಲ್ಲೂ ಇರಲಿಲ್ಲ. ಸೊ ಸರಿ ಅಂತ ಹೇಳಿ ಅರ್ಧ ಹೊಟ್ಟೆ ತುಂಬಿಸ್ಕೊಂಡು ನದಿ ಹತ್ರ ಬಂದ್ವಿ ನಾವು ನಂಜನಗೂಡಲ್ಲಿ. ಸೊ ಆಲ್ಮೋಸ್ಟ್ ನದಿ ತುಂಬಾ ನೀರಿತ್ತು ಅಂತಲೇ ಹೇಳ್ಬೋದು. ಎಷ್ಟು ನೀಟಾಗಿತ್ತು, ತುಂಬಾ ನೀಟಾಗಿತ್ತು ಅಂತಲೇ ಹೇಳ್ಬೋದು. ಈ ನಂಜನಗೂಡಲ್ಲಿ ನೀರನ್ನ ನೋಡಿದಾಗ ಯಾವುದೇ ಕಂಪ್ಲೇಂಟ್ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ನೀಟಾಗಿತ್ತು ನೀರು. ಹರಿಯೋ ನದಿ ಬೇರೆ ಅಲ್ವಾ. ಹರಿಯೋ ನದಿ ಆದ್ರೂ ಕೆಲವೊಂದು ಕಡೆ ಎಷ್ಟು ಗಲೀಜಾಗಿ ಇಟ್ಟಿರ್ತಾರೆ, ಎಷ್ಟು ಗಬ್ಬಾಗಿರುತ್ತೆ. ಬಟ್ ಅದೇನೋ ಗೊತ್ತಿಲ್ಲ, ನೀರಂತೂ ತುಂಬಾ ಪ್ರಶಾಂತವಾಗಿತ್ತು. ಅದು ಆ್ಯಕ್ಚುಲಿ ಹೇಗೆ ಗೊತ್ತಾ, ಒಂದು ನಾವು ಹೋಗೋಕ್ಕಿಂತ ಮುಂಚೆ ಬೇರೆ ಕಡೆ, ನಿಮಗೂ ಗೊತ್ತಿರುತ್ತೆ, ಆ ಇನ್ಸಿಡೆಂಟ್ ನೋಡಿದಾಗಲಿಂದ ಇಳಿಯೋಕ್ಕೆ ಒಂಥರ ಇಳಿಬೇಕೋ ಬೇಡವೋ ಅಂದ್ಕೊಂಡು
ಇತ್ತು. ಆದ್ರೂ ಸಹ ದೇವಸ್ಥಾನಕ್ಕೆ ಬಂದಿದ್ದಲ್ವ, ಅಟ್ಲೀಸ್ಟ್ ಆ ನೀರಾದ್ರೂ ತಲೆಗೆ ಹಾಕೊಳ್ಳೋಣ, ಚಿಮ್ಮಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಸಹ ನೀರ ಹತ್ರ ಹೋದ್ವಿ. ನಮ್ಮ ಭಾವ ಮುಳುಗೆದ್ದು ಸ್ನಾನ ಮಾಡಿದ್ರು ಅಂತಲೇ ಹೇಳ್ಬೋದು. ನಮ್ಮ ಚೀಕು ಹೇಳಬೇಕಾ, ನೀರಂದರೆ ತುಂಬಾ ಇಷ್ಟ. ಸೊ ಅವನು ಅವ್ರ ದೊಡ್ಡಮ್ಮನ ಹತ್ರ ನಿಂತ್ಕೊಂಡು ನಾನು ಆಟಾಡಬೇಕು ಅಂತ ನಮ್ಮ ಅಕ್ಕ, ಅಯ್ಯೋ ಸುಮ್ಮನಿರಪ್ಪ ತಂದೆ, ನೀನು ಫಸ್ಟೇ ಡೇಂಜರ್ ನೀನು ಅಂತ ಹೇಳಿ ಹಾಗೆ ಸಮಾಧಾನ ಮಾಡ್ಕೊಂಡು ಒಂದು ರೌಂಡ್ ಹಾಗೆ ಆರಾಮಾಗಿ ಆಟ ಆಡಿದ್ವಿ ಅಂತಲೇ ಹೇಳ್ಬೋದು. ನೋಡಿ ಅಲ್ಲಿ ಚೀಕು ಎಷ್ಟು ಚೆನ್ನಾಗಿ ನೀರಲ್ಲಿ ಆಡಬೇಕು ಅಂತಲೇ ಅವ್ನಿಗೆ ಹಿಡಿಯೋದೇ ಒಂದು ಕೆಲಸ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ನಾನು ಸಹ ಹೋದೆ, ಸ್ವಲ್ಪ ನೀರಲ್ಲಿ ಸಹ ಕಾಲಿಟ್ಕೊಂಡು ಆರಾಮಾಗಿ ಆಟ ಆಡಿಕೊಂಡು ಬಂದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ತುಂಬಾ ನೀರು ಪ್ರಶಾಂತವಾಗಿತ್ತು, ಇನ್ನೂ ಆಟ ಆಡಬೇಕು ಅಂತ ಅನ್ನಿಸ್ತಿತ್ತು. ಹಾಗೆ ಹೇಳಿದ್ನಲ್ಲ, ನೀರಿನ ಮಟ್ಟನೂ ಸಹ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ತುಂಬಾ ಒಂಥರ ಅಲ್ಲೇ ಕೂತಿರಬೇಕು ಅಂತ ಅನ್ನೋ ಭಾವನೆ. ನಾವು ಗೊತ್ತಲ್ಲ ಫೋಟೋ ವೀಡಿಯೋಸ್ನೆಲ್ಲ ತೊಗೊಂಡು, ಸೊ ನಮ್ಮ ಭಾವನ ಸ್ನಾನ ಆಗಿದ ತಕ್ಷಣ ದೇವ್ರ ದರ್ಶನಕ್ಕೆ ಹೊರಟ್ವಿ ಅಂತಲೇ ಹೇಳ್ಬೋದು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಈ ಥರ ನಾವು ನೀರನ್ನ ಸ್ವಚ್ಛವಾಗಿ ನೋಡೋದು. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಒಂದೊಂದು ಬಿದ್ದಿರುತ್ತೆ, ಬಟ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಳೆ ಸೀಸನ್ ಶುರು ಆಗಿರೋದ್ರಿಂದ ನದಿನೂ ಸಹ ಈ ಒಂದು ಏನಂತಾರೆ ನದಿನೂ ಸಹ ತುಂಬಾ ತುಂಬಿತ್ತು ಅಂತಲೇ ಹೇಳ್ಬೋದು. ಹರಿಯೋ ನೀರಲ್ವಾ. ಸೊ ನಾನು ಹಾಗೆ ನೋಡಿ ಫಿಶ್ ಏನಾದರೂ ಬಂದು ಫಿಶ್ ಸ್ಪಾ ಮಾಡ್ಕೊಳ್ಳೋ ಅದರಲ್ಲಿ ಫಿಶ್ ಇಟ್ಟಿದ್ದೆ. ನಿಜವಾಗ್ಲೂ ಎಷ್ಟು ಚಿಕ್ಕ ಚಿಕ್ಕ ಫಿಶ್ಗಳಿತ್ತು ಗೊತ್ತಾ. ನೋಡಿ ನೀರಿನ ಮಟ್ಟ ಎಷ್ಟಿದೆ ಅಂತ. ಸ್ವಲ್ಪ ಒಂಚೂರು ಸ್ಲಿಪ್ ಆದ್ರೂ ತುಂಬ ಕಷ್ಟ. ನೀರು ಜೊತೆ ಮತ್ತು ಬೆಂಕಿ ಜೊತೆ ಆಟ ಆಡಬಾರ್ದಂತೆ. ಸೊ ಇದಾದಮೇಲೆ ಹಾರ್ಸ್ ರೈಡ್. ನಮ್ಮ ಚೀಕು ಮಮ್ಮಿ ಗೋಡ ಅಂತಿದ್ದ. ಸರಿ ಅಂತ ಹೇಳಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಕಡೆ, ಬರೀ ಒಂದೇ ರೌಂಡ್ಗೆ 200 ರೂಪೀಸ್ ಪರ್ ಪರ್ಸನ್, 100 ರೂಪೀಸ್. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಖುಷಿ ಪಡ್ತಾರಲ್ವ. ಬೇರೆ ಕಡೆ ಮನೇಲಿ ಯಾವುದೇ ರೀತಿಯಾದಂತಹ ಗೋಡ ಇರೋಲ್ಲ. ಈ ರೀತಿಯಾದಂಥ ಪ್ಲೇಸ್ಗಳಿಗೆ ಹೋದಾಗ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಅದಕ್ಕೋಸ್ಕರ 200 ಮಕ್ಕ ನೋಡಿದ್ರೆ ಮಕ್ಕಳು ಎಂಜಾಯ್ಮೆಂಟ್ ಸಿಗೋಲ್ಲ ಅಲ್ವಾ. ಸೊ ಸರಿ ಆಯಿತು ಅಂತ ಹೇಳಿ ದೇವ್ರ ದರ್ಶನಕ್ಕೆ ಹೊರಟ್ವಿ. ಉಲ್ಲಾಸ, ನೀವು ಕಾರ್ ಆಚೆ ಬರೋಷ್ಟರಲ್ಲಿ ನಾನು ನಿಮ್ಮನ್ನ ಹೇಗೆ ಫಾಲೋ ಮಾಡ್ತೀನಿ ನೋಡಿ, ಯಾವ ರೀತಿ ನಿಮ್ಗಿಂತ ಫಸ್ಟ್ ನಾನೇ ಇರ್ತೀನಿ ಅಂತ ಹೇಳಿ ಡವ್ ಮಾಡ್ಕೊಂಡು ಬಂದ. ಅವರೆಲ್ಲ ನಡ್ಕೊಂಬರ್ತಾಯಿದ್ರು. ನನಗಾಗಲ್ಲಪ್ಪ ಈ ಸೆಕೆಲಿ ಅಂತ ಹೇಳಿ ನಾನು ಚೀಕು ನಮ್ಮ ಭಾವ ಕಾರಲ್ಲಿ ಸ್ವಲ್ಪ ಮುಂದೆ ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ ನಮ್ಮ ಚೀಕು ನಮ್ಮ ಭಾವನ ತರಲೆ ಮಾಡಿಕೊಂಡು ಮಾತಾಡ್ಕೊಂಡು ಖುಷಿಯಾಗಿ ರೇಗಿಸ್ಕೊಂಡು ಬರ್ತಾಯಿದ್ದ. ಯಾಕಂದರೆ ಮುಂದೆ ಕೂರುವಂಥ ಅವಕಾಶ ಸಿಕ್ಕಿರಲಿಲ್ಲ ಅವನಿಗೆ. ಅವರೆಲ್ಲ ನಡ್ಕೊಬರೋದ್ರಿಂದ ಈಗ ಅವನು ಸಹ ಮುಂದೆ ಕೂತ್ನಲ್ಲ, ಆ ಒಂದು ಖುಷಿಗೆ ನಮ್ಮ ಭಾವನ ಹತ್ರ ಜಾಸ್ತಿ ತಮಾಷೆ ಮಾಡಿಕೊಂಡು ಬಂದ ಅಂತಲೇ ಹೇಳ್ಬೋದು. ಸೊ ಹಾಗೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ಹಾಗೆ ಪ್ರತಿಯೊಬ್ಬರೂ ಸಹ ಪೂರ್ತಿ ವೀಡಿಯೋನ ನೋಡಿ, ಓಕೆನಾ. ಸೊ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ, ಓಕೆನಾ. ಸೊ ಇದೆಲ್ಲ ಆದಮೇಲೆ ದೇವ್ರ ದರ್ಶನ ಸಹ ತುಂಬಾ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಅದೇ ಹೇಳಿದ್ನಲ್ಲ, ನಾವು ಶನಿವಾರ ಹೋಗಿದ್ದರಿಂದ ಅಷ್ಟೇನು ಜಾಸ್ತಿ ರಶ್ ಇರಲಿಲ್ಲ. ಒಂದು ಆ್ಯಾವ್ರೇಜ್ಗೆ ಒಂದು 10-15 ನಿಮಿಷದಲ್ಲಿ ನಾವು ಈ ದರ್ಶನ ಮುಗಿಸ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾವು ಅಲ್ಲಿ ಸ್ಟೇ ಆಗಬೇಕು ಅಂತ ಇದ್ದಿದ್ದು, ಬಟ್ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ರೂಮಿನ ವ್ಯವಸ್ಥೆ ಏನು ಅಷ್ಟೇನೂ ಇಲ್ಲ. ಎಲ್ಲಿ ನೋಡಿದ್ರೂ ಸಹ ಹಾಲ್ ಥರ ಇತ್ತು, ಅಟ್ಯಾಚ್ ಬಾತ್ರೂಮ್ ಇರಲಿಲ್ಲ. ಸೊ ಅಲ್ಲೇ ಚಾಪೆ ಕೊಡೋರು ಚಾಪೆಲಿ ಮಲಗಬೇಕಿತ್ತಂತೆ. ಸೊ ನಮಗೆ ಅಲ್ಲಿ ರೂಮ್ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗಬೇಕು, ಯಾಕಂದರೆ ತುಂಬಾ ಕಷ್ಟ ಆಯಿತು. ಅದಕ್ಕೋಸ್ಕರ ನಾವು ಸ್ಟೇ ಆಗೋದು ಬೇಡ, ಬೇರೆ ಲಾಡ್ಜ್ಗೆಲ್ಲ ಯಾಕೆ ಹೋಗಿ ಇರಬೇಕು ಅಂತ ಹೇಳಿ ಅಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೊರಟ್ವಿ. ಸೊ ಯಾಕಂತ ಹೇಳಿದ್ರೆ ಸ್ಟೇ ಆಗಿದ್ರು ಪುಣ್ಯಕ್ಷೇತ್ರದಲ್ಲಿ ಸ್ಟೇ ಆದರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ನಾವೆಲ್ಲೋ ಅಲ್ಲಿಂದ ಬಂದು ಯಾವುದೋ ಒಂದು ಬೇರೆ ಕಡೆ ರೂಮ್ ಮಾಡ್ಕೊಂಡಿರೋದು ಅಷ್ಟು ಸರಿ ಅನಿಸಿಲ್ಲ. ಅದಕ್ಕೋಸ್ಕರ ಸರಿ ನಂಜನಗೂಡು ದರ್ಶನ ಆಯ್ತಲ್ವ, ಸೊ ನೆಕ್ಸ್ಟ್ ನೋಡೋಣ ಬಿಡಿ, ಏನಾದರೂ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಹೊರಡೋಕ್ಕಿಂತ ಮುಂಚೆ ಅಲ್ಲಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಒಂದೆರಡು ನಂದಿನಿ ಬಿಸ್ಕೆಟ್ನ ತಿಂದ್ಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ಅಲ್ಲೂ ನಮ್ಮ ಚೀಕು ಸಿಕ್ಕಾಪಟ್ಟೆ ಗಲಾಟೆ, ಸಿಕ್ಕಾಪಟ್ಟೆ ಹಠ. ಗಲಾಟೆ ಅನ್ನೋದಕ್ಕಿಂತ ಹಠ ಜಾಸ್ತಿ ಮಾಡ್ತಾಯಿದ್ದ. ಸೊ ಅವನಿಗೆ ಸಮಾಧಾನ ಮಾಡೋಷ್ಟು ಎಲ್ಲಾದರೂ ಹೋದರೆ ಈ ಚೀಕುದೇ ಒಂದು ರಗಳೆ ಅಂತಲೇ ಹೇಳ್ಬೋದು. ರಗಳೆ ಅನ್ನೋದಕ್ಕಿಂತ ಅವನು ಆ ರೀತಿ ನೋಡಿ ಯಾವ ರೀತಿ ಕೆಳಗಡೆನೇ ಕೂತ್ಬಿಟ್ಟಿದ್ದಾನೆ. ನನಗೆ ಜಾಗ ಬೇಕು, ನಾನೇ ಫಸ್ಟ್ ಕುಡಿಬೇಕು, ನನಗೆ ಫಸ್ಟ್ ಬಿಸ್ಕೆಟ್ ಕೊಡಬೇಕು ಅಂತ. ಹೆಂಗೆ ಅವನು ರೋಡ್ ಮಧ್ಯದಲ್ಲಿ ಆದರೆ ಅದು ಶಾಪ್ ಮುಂದೆ ಕೂತಿದ್ದ ಅಂತ ಹೇಳಿದ್ರೆ ಆ ರೀತಿ ಕೂತಿದ್ದ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಈ ಸ್ಟ್ಯಾಚು ಹತ್ರ ಬಂದ್ವಿ. ತುಂಬಾ ಚೆನ್ನಾಗಿದೆ ಸ್ಟ್ಯಾಚು. ಸೊ ತುಂಬಾ ಹತ್ರದಿಂದ ನೋಡಿದ್ವಿ. ಪಾರ್ಕ್ ಥರ ಮಾಡಿದರು. ಸೊ ತುಂಬಾ
ಏನಂತಾರೆ ಅಲ್ಲೂ ಸ್ವಲ್ಪ ರೀಲ್ಸ್ಗಳನ್ನ ಮಾಡಿಕೊಂಡು ಕೆಲವೊಂದು ವೀಡಿಯೋಸ್ನ ತೊಗೊಂಡು ಅಲ್ಲೂ ಸಹ ಎಂಜಾಯ್ ಮಾಡಿದ್ವಿ. ನಮ್ಮಮ್ಮ ಮಳೆ ಬರುತ್ತೆ ಬರ್ರೆ ಹೋಗೋಣ ಬರ್ರೆ ಅಂತಲೇ ಇದ್ರು. ಸೊ ಅಲ್ಲಿ ಚೀಕು ಅವರೆಲ್ಲ ಆಟ ಆಡ್ತಿದ್ರಲ್ಲ, ಹಾಗೆ ಆಟ ಆಡ್ತಾ ಇರಲಿ ಅಂತ ಹೇಳಿ ಹಾಗೆ ಸುಮ್ಮನಿದ್ವಿ. ಸೊ ಹಾಗೆ ಅಂತಿದ್ದಂಗೆ ಒಂದು ನಾವಲ್ಲೊಂದು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರು. ಸೊ ಮಳೆ ಎಷ್ಟು ಚೆನ್ನಾಗಿ ಬಂತು ಅಂದರೆ ನಾವು ಅದೇ ಅಂದ್ವಿ, ನದೀಲಿ ಮುಳುಗಲಿಲ್ಲ ಅಂದ್ರೂ ನಮ್ಮ ನಂಜುಂಡೇಶ್ವರ ನಮಗೋಸ್ಕರ ಮಳೆ ತರಿಸಿದ್ರು ಅಂತ ಮಾತಾಡ್ಕೊಂಡು ಬಂದ್ವಿ. ಯಾಕಂತ ಹೇಳಿದ್ರೆ ಅಷ್ಟು ಸೂಪರಾಗಿ ಮಳೆ ಬಂತು. ಆ ಮಳೆಯಲ್ಲೂ ಸಹ ನಾವು ಆರಾಮಾಗಿ ನೆನ್ಕೊಂಡು ಆಟ ಆಡಿಕೊಂಡು ಆರಾಮಾಗಿ ಕೆಲವೊಂದು ರೀಲ್ಸ್ಗಳು ಮಾಡಿಕೊಂಡು ಹಾಗೆ ಕೆಲವೊಂದು ಸುಮ್ಮನೆ ಹಾಗೆ ವೀಡಿಯೋಗಳನ್ನ ಮಾಡಿಕೊಂಡು ಬಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಆ ಒಂದು ದಿನ, ಆ ಒಂದು ಡೇ ತುಂಬಾ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೂ ಸಹ ನಂಜನಗೂಡಿಗೆ ಹೋಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೋಗಿ. ತುಂಬಾ ಚೆನ್ನಾಗಿದೆ ಪ್ಲೇಸ್, ಮಾತ್ರ ಸೂಪರಾಗಿದೆ ಅಂತಲೇ ಹೇಳ್ಬೋದು. ರೂಮ್ದು ಸ್ವಲ್ಪ ನೋಡಿಕೊಂಡು ವಿಚಾರಿಸ್ಕೊಂಡು ಹೋಗಿ, ನಮ್ಮ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ನೋಡಿ ಮಳೆ ಯಾವ ಮಟ್ಟಿಗೆ ಬಂತು ಅಂತ ಹೇಳಿದ್ರೆ ನಾನು ಚೀಕುಗೂ ಬಿಟ್ಬಿಟ್ಟಿದ್ದೆ, ಉಲ್ಲಾಸ್ಗೂ ಸಹ ಬಿಟ್ಬಿಟ್ಟಿದ್ದೆ ಆರಾಮಾಗಿ ಆಟ ಆಡಿ ಅಂತ. ಯಾಕಂತ ಹೇಳಿದ್ರೆ ಆಚೆ ಬರೋದೇ ಅಪರೂಪ ಅಲ್ವಾ. ಬಂದಾಗ ನಾವು ಪ್ರತಿಯೊಂದನ್ನು ಸಹ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಎಲ್ಲಿ ರಿಸ್ಟ್ರಿಕ್ಟ್ ಮಾಡಬೇಕು ಅಲ್ಲಿ ಆ ರೀತಿಯಾದಂಥ ಸ್ಟ್ರಿಕ್ಟ್ನೆಸ್ ಇರಬೇಕು. ಪಾಪ ದೇವಸ್ಥಾನಕ್ಕೆ ಅಲ್ವಾ ಬಂದಿರೋದು, ಆರಾಮಾಗಿ ಮಳೇಲಿ ಆಟ ಆಡಲಿ ಅಂತೇಳಿ ಬಿಟ್ಬಿಟ್ಟಿದ್ದೆ. ಚೀಕು ಹೊತ್ತು ಸಿಕ್ಕಾಪಟ್ಟೆ ಮಳೆಯಿಂದ ಸಿಕ್ಕಾಪಟ್ಟೆ ಆಟ ಆಡ್ದ, ಖುಷಿಪಟ್ಟ ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿಯಾಗಿ ಒಂದು ಒಳ್ಳೆ ದೇವರ ದರ್ಶನ ಆಯಿತು. ಸೊ ನಾವು ಅಂದ್ಕೊಂಡಂಗೆ ಅಲ್ಲಿ ರೂಮ್ ಸಿಕ್ಕಿದ್ರೆ ಇನ್ನೂ ಖುಷಿಯಾಗಿ ಆ ಒಂದು ದಿನನ ಕಂಪ್ಲೀಟ್ ಮಾಡ್ತಾಯಿದ್ವಿ. ಸೊ ಆದರೂ ಪರವಾಗಿಲ್ಲ, ಎಲ್ಲಿ ಏನು ಋಣ ಇರುತ್ತೋ ಅದಷ್ಟೇ ನಮಗೆ ಸಿಗೋದಂತೆ. ನಮಗೂ ಸಹ ಆ ಒಂದಷ್ಟೇ ಸಮಯ ನಾವು ನಂಜನಗೂಡಿನಲ್ಲಿ ಕಳಿಬೇಕು ಅಂತಿತ್ತೇನೋ ಅಷ್ಟೇ ಕಳೆದ್ವಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಿದ್ವಿ ಹೇಳಿದೆ ಅಲ್ಲ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ ಒಂದು ಲಾಗ್ನ ನೆಕ್ಸ್ಟ್ ಕಮಿಂಗ್ ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ, ಈ ಒಂದು ನಂಜನಗೂಡು ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.